ಹಾಯ್ ಫ್ರೆಂಡ್ಸ್, ಅಪರ್ಣಾ ಎಸ್.ಎಂ. ಲಾಗ್ ಚಾನಲ್‌ಗೆ ಸ್ವಾಗತ. ನನ್ನ ಹೆಸರು ಅಪರ್ಣಾ. ಈ ಚಾನಲ್‌ನಲ್ಲಿ ನಾನು ಟೇಸ್ಟಿ ಮತ್ತು ಈಸಿ ಕರ್ನಾಟಕ ಕುಕಿಂಗ್ ರೆಸಿಪೀಸ್‌ನ ಶೇರ್ ಮಾಡುತ್ತೇನೆ. ಇವತ್ತು ನಾನು ಅವಲಕ್ಕಿ ಒಗ್ಗರಣೆ ಮಾಡುವುದನ್ನು ಹೇಳಿಕೊಡುತ್ತೇನೆ. ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಫಸ್ಟಿಗೆ ಇಲ್ಲಿ ನಾನು ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮ್ಯಾಟೊ ಮತ್ತು ಶೇಂಗಾ, ಉದ್ದಿನಬೇಳೆ ಹಾಗೂ ಅವಲಕ್ಕಿನ ತಗೊಂಡಿದ್ದೀನಿ. ಈಗ ಪ್ಯಾನ್ನಲ್ಲಿ ನಾನು 2 ಸ್ಪೂನ್ ಆಯಿಲ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಈಗ ಶೇಂಗಾ ಹಾಕ್ತಾ ಇದ್ದೀನಿ. ಶೇಂಗಾನ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಗೋಲ್ಡ್ ಆದಮೇಲೆ, ಲೈಟ್ ಗೋಲ್ಡ್ ಆದಮೇಲೆ ಇದನ್ನು ತೆಗೆದುಕೊಳ್ಳೋಣ. ಆಚೆ ತೆಗೆದ್ಮೇಲೆ ಈಗ ನಾನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಅದೇ ಎಣ್ಣೆಗೆ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗೋಲ್ಡ್ ಆದಮೇಲೆ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಕರಿಬೇವು ಮತ್ತು ಇದೆಲ್ಲ ಹಾಕಿ ಕಲಿಸ್ಕೊಳ್ಳಿ. ನೆಕ್ಸ್ಟ್ ಈಗ ಉಳ್ಳಾಗಡ್ಡಿ ಹಾಕ್ತಾ ಇದ್ದೀನಿ. ಉಳ್ಳಾಗಡ್ಡಿನ ಸ್ವಲ್ಪ ಕೆಂಪಗಾಗೋವರೆಗೂ ಬಿಡೋಣ ಈಗ. ಸೊ ಸೈಡ್ನಲ್ಲಿ ಈಗ ನಾವು ಅವಲಕ್ಕಿಗೆ ನೀರು ಹಾಕಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಣ. ಸ್ಮೂತ್ ಆಗಬೇಕಲ್ವಾ? ನೋಡಿ, ಈ ಥರ ನೀರು ಹಾಕಿ 1-2 ಮಿನಿಟ್ಸ್ನ ಬಿಡೋಣ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮೀಡಿಯಮ್ ಸೈಜ್ ಅವಲಕ್ಕಿನ. ಈಗ ನೀರನ್ನ ತೆಗಿಯೋಣ. ನೋಡಿ, ಈ ಥರ ಕಂಪ್ಲೀಟ್ ನೀರನ್ನ ತೆಗೆದ್ಮೇಲೆ ಇಲ್ಲಿ ನೋಡಿ, ಈಗ ಉಳ್ಳಾಗಡ್ಡಿ ಗೋಲ್ಡ್ ಆಗಿದೆ ಅಲ್ವಾ? ಸೊ ಇದಕ್ಕೆ ನಾನು ಟೊಮೆಟೊ ಹಾಕಿದ್ದೀನಿ. ಸೊ ಟೊಮೆಟೊ ಹಾಕಿ ಕಲಿಸ್ಕೊಳ್ಳೋಣ. ಇದಕ್ಕೆ ಅರಿಶಿನ, 1 ಚಮಚ ಅರಿಶಿನ ಹಾಕಿದ್ದೀನಿ ಮತ್ತು ಕಲಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸ್ಮಾಲ್ ಸ್ಪೂನಿಂದ 2 ಸ್ಪೂನ್ನ ಸಾಲ್ಟ್ನ ಹಾಕಿದ್ದೀನಿ. ಹಾಗೆ ಇಲ್ಲಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ನಮ್ಮ ಸೈಡ್ ನಾವು ನಮ್ಮ ಮನೇಲಿ ಯೂಸ್ ಮಾಡ್ತೀವಿ. ನಿಮ್ಗೆ ಇದು ಆಪ್ಷನಲ್ಲು. ನಿಮ್ಗೆ ಇಷ್ಟ ಆದರೆ ಸಕ್ಕರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೆಕ್ಸ್ಟ್ ಈಗ ನಾನು ಅವಲಕ್ಕಿನ ಹಾಕ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಕಲಿಸ್ಕೊತ ಹೋಗೋಣ. ಇದು ಒಂಥರ ಅವಲಕ್ಕಿ ಹೇಗೆ ಅಂದರೆ ಒಂದು 5 ಮಿನಿಟ್ಸ್ನಲ್ಲಿ ಆಗಿಬಿಡುತ್ತೆ. ಈಸಿ. ಈ ಆಫೀಸ್ಗೆ, ಸ್ಕೂಲ್ಗೆ, ಮಕ್ಕಳಿಗೆ ಜಲ್ದಿ ಕಟ್ಟಬೇಕಂದ್ರೆ ಅಥವಾ ಹಸ್ಬೆಂಡ್ಗೆ ಟಿಫಿನ್ ಕಟ್ಟಬೇಕಂದ್ರೆ ತುಂಬಾ ಈಸಿ ಇದು. ನೆಕ್ಸ್ಟ್ ಈಗ ಕೊತ್ತಂಬರಿ ಹಾಕ್ತಾಯಿದ್ದೆ ನೋಡಿ. ಕೊತ್ತಂಬರಿ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸಲ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.